ಗ್ರಾಮೀಣಾಭಿವೃದ್ಧಿ ಸಚಿವರ ಮೇಲೆ ಅಟ್ಯಾಕ್ ಆಗಿದೆ. ಮಂತ್ರಿಯನ್ನ ಅಟ್ಟಾಡಿಸಿ ಓಡಿಸಿದ ಜನ. ಎಲೆಕ್ಷನ್ ಸನಿಹದಲ್ಲಿ ರಾಜಕೀಯ ಸಂಘರ್ಷನ. ಗ್ರಾಮೀಣಾಭಿವೃದ್ಧಿ ಸಚಿವರ ಮೇಲೆ ಡೆಡ್ಲಿ ಅಟ್ಯಾಕ್. ಮಂತ್ರಿಯನ್ನ ಅಟ್ಟಾಡಿಸಿ ಓಡಿಸಿದ ಜನ. ಎಲೆಕ್ಷನ್ ಸನಿಹದಲ್ಲಿ ರಾಜಕೀಯ ಸಂಘರ್ಷನ. ಬಿಹಾರದ ಮಂತ್ರಿ ಶ್ರವಣ್ ಕುಮಾರ್ ಮೇಲೆ ಡೆಡ್ಲಿ ಅಟ್ಯಾಕ್. ಮಂತ್ರಿ ಜೊತೆಗಿದ್ದ ಸ್ಥಳೀಯ ಶಾಸಕ ಕೃಷ್ಣಗೂ ಕೂಡ ತಾಕಿತ್ತು ಈ ಬಿಸಿ. ಮಂತ್ರಿಯ ಕಾರನ್ನ 1 ಕಿಲೋಮೀಟರ್ ವರೆಗೂ ಕೂಡ ಅಟ್ಟಾಡಿಸಿದ್ರು. ಜನರಿಗೆ ಅಧಿಕಾರ ಕೊಟ್ಟು ಗೊತ್ತು. ಬಿಹಾರದ ನಳಂದ ಜಿಲ್ಲೆಯಲ್ಲಿ ಭಯಂಕರವಾದ ಘಟನೆ ಸಂಭವಿಸಿದೆ. ಬಿಹಾರ ಎಲೆಕ್ಷನ್ ನಿಮ್ಗೆ ಗೊತ್ತೇ ಇದೆ, ಈಗ ಪ್ರಚಾರ ನಡೀತಾ ಇದೆ. ಇದು ಬಿಹಾರ ಚುನಾವಣಾ ಫಲಿತಾಂಶದ ಮುನ್ಸೂಚನೆನಾ? ಈಗಲೇ ಹೇಳಲು ಬರಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಬಿಹಾರ ರಾಜಕೀಯ. ಬಿಹಾರದ ಮುಖ್ಯಮಂತ್ರಿ ಯಾರು, ಅವರ ಹಿನ್ನೆಲೆ ಏನು? ಮೋದಿ ಸರ್ಕಾರದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಬಿಹಾರದ ಮುಖ್ಯಮಂತ್ರಿ. ನೋಡಿ, ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಾವು. 1 ಕಿಲೋಮೀಟರ್ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ನಳಿನ್ ಕುಮಾರ್ ಕಟೀಲ್ ಕಾರನ್ನು ಅಲುಗಾಡಿಸಿದ್ದ ಜನ, ನೆನಪಿದೆ ಆ ದೃಶ್ಯ. ಸೊ ಅದಕ್ಕೂ ಮೀರಿದ ದೃಶ್ಯ ಇದು. ಮಿನಿಸ್ಟ್ರು ಕಾರು ಅನ್ನೋ ಎಲ್ಲ ಪರಿಜ್ಞಾನವನ್ನು ಮರೆತು ಆ ತರಹದ ಒಂದು ರಾಜಕೀಯ ವೈರತ್ವ ಜನರಿಗೇನಿತ್ತು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನೋಡಿ, ಇದರಿಂದ ಪಾಠ ಕಲಿಬೇಕು ಜನಪ್ರತಿನಿಧಿಗಳು. ನಿಮ್ಮ ಕೊರಳಿಗೆ ಮಾಲೆ ಹಾಕೋದು ಗೊತ್ತು, ಗ್ರಹಚಾರ ಕೆಟ್ಟರೆ ಕಾಲಲ್ಲಿರೋದು ಕೈಗೆ ಬಂದು ಅದಾದ ನಂತರ ಅದು ನಿಮ್ಮ ಮೇಲೆ ಬೀಳೋದು ಜನರಿಗೆ ಗೊತ್ತಿದೆ. ಜನರ ಕೈಯಲ್ಲಿ 2 ತರಹದ ಊಟಗಳಿರ್ತಾವೆ. ಮದುವೆಗೂ ಊಟ ಇದೆ, ತೀತಿಗೂ ಊಟ ಇರ್ತವೆ. ಜನಪ್ರತಿನಿಧಿಗಳು ಈ ಎರಡನ್ನೂ ಕೂಡ ಅರ್ಥ ಮಾಡ್ಕೋಬೇಕು. ನಿಮಗೆ ಮತ ಕೊಡ್ತಾರೆ, ನಿಮಗೆ ಅಧಿಕಾರವನ್ನು ಕೊಡ್ತಾರೆ. ಅಧಿಕಾರಕ್ಕೆ ಹೋದ ನಂತರ ನಿಮ್ಮ ವರಸೆ ಬದಲಾಗಬಾರ್ದು. ಜನಹಿತ, ಜನವಿರೋಧಿ ನಿರ್ಧಾರಗಳು. ಹಾಗಾದರೆ ಇದು ಬಿಹಾರದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಬಿಹಾರದ ಮಂತ್ರಿ ಶ್ರವಣ್ ಕುಮಾರ್ ಮೇಲೆ ಹಲ್ಲೆ ಆಗಿರುವಂತಹದ್ದು. ಮಂತ್ರಿಯ ಜೊತೆಗಿದ್ದಂತಹ ಮತ್ತೊಬ್ಬ ಶಾಸಕನಿಗೂ ಕೂಡ ಈ ಒಂದು ಬಿಸಿ ತಾಕಿದೆ. ಮಂತ್ರಿಯ ಕಾರನ್ನ 1 ಕಿಲೋಮೀಟರ್ ವರೆಗೂ ಕೂಡ ಅಟ್ಟಾಡಿಸಿದ್ದಾರೆ ಜನ. ಬಿಹಾರದ ನಳಂದ ಜಿಲ್ಲೆಯಲ್ಲಿ ಭಯಂಕರವಾದಂತಹ ಘಟನೆ ಸಂಭವಿಸಿದ್ದು. ಇದು ಬಿಹಾರ ಚುನಾವಣಾ ಫಲಿತಾಂಶದ ಮುನ್ಸೂಚನೆನಾ ಅಥವಾ ಈಗಲೇ ಏನು ಕೂಡ ಹೇಳೋದಕ್ಕಾಗಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಬಿಹಾರದ ರಾಜಕೀಯ ಸ್ವರೂಪಗಳು ಬದಲಾಗ್ತಾ ಇದೆ. ಹಾಗಾದರೆ ಏನಾಗಬಹುದು ಬಿಹಾರದ ಚುನಾವಣೆ? ಅದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಸೊ ಇನ್ನು ಈ ಗ್ರಾಮದಲ್ಲಿ ಇತ್ತೀಚೆಗೆ 9 ಜನರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಈ ಆಕ್ರೋಶಕ್ಕೆ ಏನು ಕಾರಣ ಅನ್ನೋದಷ್ಟೇ. ಸೊ ಕೇವಲ 2 ನಾಯಕರು ಮಾತ್ರ ಸಂತ್ರಸ್ತರ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ರಂತೆ ಸಾಂತ್ವನ ಹೇಳೋದಕ್ಕೆ. ಇದು ಗ್ರಾಮಸ್ಥರಲ್ಲಿ ಸಾಕಷ್ಟು ಸಿಟ್ಟನ್ನು ತರಿಸಿತು. ನೋಡಿ, ಈ ದೃಶ್ಯಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ. ಅಲ್ಲಿ ಅನುಮಾನಾಸ್ಪದವಾದಂತಹ ಸಾವು ಸಂಭವಿಸುತ್ತೆ ಆ ಭಾಗದಲ್ಲಿ. ಆಗ ಎಲೆಕ್ಷನ್ ಸಂದರ್ಭ ನೋಡಿ, ಯಾರಿಗೆ ಈ ಮತಗಳು ಬೇಕೋ ಆ ಪ್ರತಿನಿಧಿಗಳು ಮಾತ್ರ ಬಂದು ಸಾಂತ್ವನ ಬೆನ್ನು ತಟ್ಟುಬಿಟ್ಟು ಏನೂ ಆಗಲ್ಲ, ಸಾವು ಅನ್ನೋದು ಸಾಮಾನ್ಯ, ಹಾಗೆ ಹಿಂಗೆ ಏನೋ ಒಂದು ಸಾಂತ್ವನದ ಮಾತನ್ನು ಹೇಳ್ಬಿಟ್ಟು ಹೋಗಿದ್ದಾರೆ 2 ಮಂತ್ರಿಗಳು. ಆದರೆ ಉಳಿದವರು ಯಾಕೆ ಬರಲಿಲ್ಲ? ಅವರಿಗೆ ಸಂಬಂಧಪಟ್ಟಂಥ ಒಂದು ಭಾಗ, ಒಂದು ಕ್ಷೇತ್ರ, ಅವರು ಯಾಕೆ ಬರಲಿಲ್ಲ? ಆ ವಿಚಾರ ಆಕ್ರೋಶಕ್ಕೆ ಕಾರಣ ಆಯ್ತಾ ಗೊತ್ತಿಲ್ಲ. ಒಟ್ಟಾರೆ ಜನಪ್ರತಿನಿಧಿ ಇದ್ದಂತಹ ಕಾರನ್ನು ಅಟ್ಟಾಡಿಸಿಕೊಂಡು ಹೋಗಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಭಾಗದ ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.